ಖುಷಿ ತುಂಬ ಬಡ ಹುಡುಗಿಯಾಗಿದ್ದಳು. ಅವಳು ತನ್ನ ಸ್ಕೂಲ್ ಬ್ಯಾಗನ್ನು ಯಾರಿಗೂ ಮುಟ್ಟಲು ಬಿಡುತ್ತಿರಲಿಲ್ಲ. ಶ್ರೀಮಂತ ಮನೆತನದಿಂದ ಬಂದ ಹುಡುಗಿಯರೆಲ್ಲ ಅವಳನ್ನು ಯಾವಾಗಲೂ ಗೇಲಿ ಮಾಡುತ್ತಿದ್ದರು. ಒಂದು ದಿನ ಅವಳ ಕ್ಲಾಸಿನಲ್ಲಿ ಕಾವ್ಯ ಎಂಬ ಹುಡುಗಿಯ 1,000 ರೂಪಾಯಿ ನೋಟು ಕಳುವಾದಾಗ ಟೀಚರ್ ಎಲ್ಲರ ಬ್ಯಾಗ್ ಚೆಕ್ ಮಾಡಿದರು. ಖುಷಿ ಮಾತ್ರ ತನ್ನ ಬ್ಯಾಗನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿತುಕೊಂಡಿದ್ದಳು ಮತ್ತು ಟೀಚರಿಗೆ ಬ್ಯಾಗ್ ಚೆಕ್ ಮಾಡಲು ಬಿಡಲಿಲ್ಲ. ಟೀಚರ್ ಅವಳಿಗೆ ತುಂಬ ಹೊಡೆದರು ಮತ್ತು ಅವಳನ್ನು ಪ್ರಿನ್ಸಿಪಾಲ್ ಬಳಿ ಕರೆದುಕೊಂಡು ಹೋದರು. ಪ್ರಿನ್ಸಿಪಾಲ್ ಅವಳ ಬ್ಯಾಗನ್ನು ನೋಡಿದಾಗ ಖುಷಿ ತುಂಬ ಜೋರಾಗಿ ಅಳಲು ಪ್ರಾರಂಭಿಸಿದಳು. ಪ್ರಿನ್ಸಿಪಾಲರು ಖುಷಿಯನ್ನು ತಮ್ಮ ಹತ್ತಿರ ಕರೆಸಿಕೊಂಡು ಕೇಳಿದರು, ನೀನು ಯಾಕೆ ಯಾರಿಗೂ ಬ್ಯಾಗ್ ಮುಟ್ಟಲು ಬಿಡುತ್ತಿಲ್ಲ? ಅಂತಹ ಯಾವ ನಿಧಿಯನ್ನು ಬ್ಯಾಗಿನಲ್ಲಿ ಬಚ್ಚಿಟ್ಟಿದ್ದೀಯಾ? ನಿನ್ನ ಚೀಲವನ್ನು ನನಗೆ ತೋರಿಸು, ಅದರಲ್ಲಿ ಏನಿದೆ ಎಂದು ನೋಡುತ್ತೇನೆ ಎಂದರು. ಕಾವ್ಯ ತುಂಬ ಶ್ರೀಮಂತ ಕುಟುಂಬದಿಂದ ಬಂದವಳಾಗಿದ್ದಾಳೆ ಅಷ್ಟೇ. ಬುದ್ಧಿವಂತೆಯಾಗಿದ್ದಳು ಮತ್ತು ತುಂಬ ಚೇಷ್ಟೆ ಮಾಡುತ್ತಿದ್ದಳು. ಅಷ್ಟೇ ಸೊಕ್ಕಿನವಳಾಗಿದ್ದಳು. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಕಾವ್ಯಳ ತಂದೆ ಈ ಸ್ಕೂಲಿಗೆ ಹಣವನ್ನು ನೀಡುತ್ತಿದ್ದರು. ಈ ಕಾರಣದಿಂದಾಗಿ ಕಾವ್ಯ ತನ್ನ ಕ್ಲಾಸಿನ ಅನೇಕ ಹುಡುಗಿಯರನ್ನು ಆಗಾಗ ಹೀಯಾಳಿಸುತ್ತಿದ್ದಳು. ಈ ಶಾಲೆಯು ನಗರದ ಅತ್ಯಂತ ಪ್ರತಿಷ್ಠಿತ ಮತ್ತು ಉತ್ತಮ ಶಾಲೆ ಎಂದು ಪರಿಗಣಿಸಲಾಗಿತ್ತು, ಏಕೆಂದರೆ ಈ ಸ್ಕೂಲಿನಲ್ಲಿ ಶಿಕ್ಷಣ ಪಡೆದ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಏನಾದರೂ ಸಾಧನೆ ಮಾಡುತ್ತಿದ್ದರು. ಖುಷಿ ತನ್ನ ಚೀಲವನ್ನು ಎದೆಗೆ ಒತ್ತಿ ನಿಂತಿದ್ದಳು. ಅವಳ ಹಿಂದೆ ಕಾವ್ಯ ಮತ್ತು ಕೆಲವು ವಿದ್ಯಾರ್ಥಿಗಳು ನಿಂತಿದ್ದರು. ಈ ಹುಡುಗಿಯ ಮೇಲೆ ಅವರಿಗೆ ಏನು ದ್ವೇಷವೋ ಗೊತ್ತಿಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಈ ಮುಗ್ಧ ಹುಡುಗಿಯ ಬಳಿ ಹೋಗಿ ಅವಳಿಗೆ ಕಿರುಕುಳ ಕೊಡುತ್ತಿದ್ದರು. ಈಗಲೂ ಅವಳು ಉದ್ದೇಶಪೂರ್ವಕವಾಗಿ ಅವಳಿಂದ ಬ್ಯಾಗನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅದರಲ್ಲಿ ನಮಗೆ ತೋರಿಸದೇ ಇರುವಂಥದ್ದು ಏನಿದೆ, ನಮಗೆ ತೋರಿಸು ಎನ್ನುತ್ತಿದ್ದರು. ಅವರು ತನ್ನ ಮೇಲೆ ಪ್ರಾಬಲ್ಯ ತೋರಿಸುತ್ತಿರುವುದನ್ನು ನೋಡಿ ಖುಷಿ ಬ್ಯಾಗನ್ನು ಇನ್ನೂ ಬಲವಾಗಿ ಹಿಡಿದುಕೊಂಡಳು ಮತ್ತು ತುಂಬ ಅಳುತ್ತಿದ್ದಳು. ಸ್ನೇಹಿತೆಯರು ಅವಳ ದುಪ್ಪಟ್ಟವನ್ನು ತೆಗೆದು ಬಿಸಾಡಿದ್ದರು. ಅವಳ ಕೂದಲೆಲ್ಲ ಚದುರಿ ಹೋಗಿತ್ತು. ಕಾವ್ಯಳ ಸ್ನೇಹಿತೆಯೊಬ್ಬಳು ಖುಷಿಯ ಕೂದಲನ್ನು ಎಳೆದು ಅವಳ ಜಡೆಯನ್ನು ತಿರುಗಿಸುತ್ತಿದ್ದಳು. ಅಷ್ಟರಲ್ಲಿ ಇನ್ನೊಂದು ಹುಡುಗಿ ಬಂದು ಸುಲಕ್ಷಾ ಮೇಡಮ್ ಬರುತ್ತಿದ್ದಾಳೆ ಎಂದು ಹೇಳಿದಳು. ಅಷ್ಟರಲ್ಲಿ ಕಾವ್ಯ ಓಡಿ ಹೋಗಿ ತನ್ನ ಡೆಸ್ಕ್ ಮೇಲೆ ಬಂದು ಕುಳಿತುಕೊಂಡಳು. ಸುಲಕ್ಷಾ ಮೇಡಮ್ ತುಂಬ ಸ್ಟ್ರಿಕ್ಟ್ ಎಂದು ಎಲ್ಲರಿಗೂ ಗೊತ್ತಿತ್ತು. ಅವರಿಗೆ ಬಡವ ಶ್ರೀಮಂತ ಎನ್ನುವುದು ಲೆಕ್ಕಕ್ಕಿರಲಿಲ್ಲ. ಖುಷಿ ದೇವರಿಗೆ ಧನ್ಯವಾದ ಹೇಳಿ ತನ್ನ ಬ್ಯಾಗನ್ನು ಡೆಸ್ಕ್ ಮೇಲೆ ಇಟ್ಟುಕೊಂಡಳು ಮತ್ತು ನೋಟ್ಬುಕ್ಕನ್ನು ಸರಿಪಡಿಸುತ್ತಿದ್ದಳು. ಅಷ್ಟೊತ್ತಿಗಾಗಲೇ ಸುಲಕ್ಷಾ ಮೇಡಮ್ ಒಳಗೆ ಬಂದಿದ್ದರು. ಖುಷಿಯನ್ನು ಹೊರತುಪಡಿಸಿ ಎಲ್ಲ ಮಕ್ಕಳು ನೀಟಾಗಿ ಕುಳಿತುಕೊಂಡಿದ್ದರು. ಸುಲಕ್ಷಾ ಮೇಡಮ್ ಅವಳ ಸ್ಥಿತಿಯನ್ನು ಕಂಡು ಬೆಚ್ಚಿ ಬಿದ್ದರು. ಇದೆಲ್ಲ ನಿನ್ನದೇ ನೋಟ್ಬುಕ್ಕಾ? ನೀನು ಎಲ್ಲಿಂದ ಬರುತ್ತಿದ್ದೀಯಾ? ಯಾರಾದರೂ ಈ ರೀತಿ ಮಾಡಿಕೊಂಡು ಸ್ಕೂಲಿಗೆ ಬರ್ತಾರಾ? ಪ್ರತಿದಿನ ನೀನು ಇದೇ ಅವಸ್ಥೆಯಲ್ಲಿ ಸ್ಕೂಲಿಗೆ ಬರ್ತೀಯಾ? ಬೆಳಿಗ್ಗೆ ಎದ್ದು ಮುಖವನ್ನು ತೊಳೆಯದೆ ಹಾಗೆ ಸ್ಕೂಲಿಗೆ ಬರ್ತೀಯಾ? ಪ್ರತಿದಿನ ನಿನ್ನದು ಇದೇ ಗೋಳಾಟ ಆಗೋಯ್ತು. ಟೀಚರ್ ಹೀಗೆ ಹೇಳುತ್ತಿದ್ದಂತೆ ಮಕ್ಕಳು ತಮ್ಮ ತಮ್ಮಲ್ಲೇ ಚರ್ಚೆ ಮಾಡತೊಡಗಿದರು. ಆಗ ಕಾವ್ಯ ಗಟ್ಟಿಯಾಗಿ ಹೇಳಿದಳು, ಮಿಸ್, ಯಾರಿಗೆ ಗೊತ್ತು, ಅವಳು ಪ್ರತಿದಿನ ಅಪ್ಪ ಅಮ್ಮನ ಜೊತೆ ಹೊಲದಲ್ಲಿ ಕೆಲಸ ಮಾಡಿ ಇಲ್ಲಿ ಬರುತ್ತಾಳೇನೋ. ಯಾಕೆಂದರೆ 2 ಹೊತ್ತಿನ ಊಟ ಮಾಡಬೇಕಲ್ಲ. ಅಲ್ಲಿ ಕುಳಿತಿದ್ದ ಎಲ್ಲ ವಿದ್ಯಾರ್ಥಿಗಳು ಕಾವ್ಯಳ ಮಾತು ಕೇಳಿ ನಗತೊಡಗಿದರು. ಆದರೆ ಸುಲಕ್ಷಾ ಮೇಡಮ್ ತಮ್ಮ ಎದುರಿಗಿರೋ ಟೇಬಲ್ ಮೇಲೆ ಬಡಿಗೆಯಿಂದ ಬಡಿದು ಎಲ್ಲರನ್ನು ಸುಮ್ಮನಾಗಿಸಿದರು. ನಾನು ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಎದ್ದು ಮಾತನಾಡಲು ನಿನಗೆ ಯಾರು ಪರ್ಮಿಷನ್ ಕೊಟ್ಟರು? ಹೀಗೆ ನೀನು ಮಧ್ಯದಲ್ಲಿ ಮಾತನಾಡುತ್ತಿದ್ದರೆ ನಿನ್ನನ್ನು ಕ್ಲಾಸಿನಿಂದ ಹೊರ ಹಾಕುತ್ತೇನೆ. ಆಗ ಕಾವ್ಯ ಕ್ಷಮಿಸಿ ಮೇಡಮ್ ಎಂದು ಹೇಳುತ್ತಾ ಕುಳಿತುಕೊಂಡಳು. ಇನ್ನೇನು ಹೇಳದೆ ಮೇಡಮ್ ಕೂಡ ಪಾಠ ಮಾಡತೊಡಗಿದರು. ಇಂಗ್ಲಿಷ್ ಪೀರಿಯಡ್ ಆಗಿದ್ದರಿಂದ ಮಕ್ಕಳಿಗೆ ಇಂಗ್ಲಿಷ್ನಲ್ಲಿ ಪಾಠ ಮಾಡತೊಡಗಿದರು. ಖುಷಿ ಬಡ ಕುಟುಂಬಕ್ಕೆ ಸೇರಿದವಳಾಗಿದ್ದರೂ ಸಹ ತುಂಬ ಬ್ರಿಲಿಯಂಟ್ ಆಗಿದ್ದಳು ಮತ್ತು ಬ್ಲ್ಯಾಕ್ ಬೋರ್ಡ್ನ ಕಡೆಗೆ ಏಕಾಗ್ರತೆಯಿಂದ ನೋಡುತ್ತಾ ಎಲ್ಲವನ್ನು ನೋಟ್ ಮಾಡಿಕೊಳ್ಳುತ್ತಿದ್ದಳು. ಕಾವ್ಯ ಪೆನ್ಸಿಲ್ ತೆಗೆದುಕೊಳ್ಳಲು ತನ್ನ ಬ್ಯಾಗನ್ನು ಓಪನ್ ಮಾಡಿದಳು. ಆದರೆ ಆ ಕ್ಷಣವೇ ಅವಳ ಮಾತು ಎಲ್ಲರನ್ನು ಬೆಚ್ಚಿ ಬೀಳಿಸಿತು. ಕ್ಲಾಸಿನಲ್ಲಿ ಕಾವ್ಯಳ ಧ್ವನಿ ಪ್ರತಿಧ್ವನಿಸಿತು. ಮೇಡಮ್, ನನ್ನ ಬ್ಯಾಗಿನಲ್ಲಿ ಇದ್ದ ಹಣ ಕಳುವಾಗಿದೆ. ನನ್ನ ಹಣ ಎಲ್ಲಿ ಹೋಯಿತು? ಯಾರು ತೆಗೆದಿದ್ದಾರೆ? ಬೋರ್ಡ್ ಮೇಲೆ ಬರೆಯುತ್ತಿದ್ದ ಸುಲಕ್ಷಾ ಮೇಡಮ್ನ ಕೈ ನಿಂತಿತ್ತು ಮತ್ತು ಮಾರ್ಕರನ್ನು ಕೆಳಗಿಟ್ಟು ಕಾವ್ಯಳ ಕಡೆ ನೋಡಿ ಏನಾಯಿತು ಎಂದು ಕೇಳಿದರು. ಕಾವ್ಯ, ನನ್ನ ಬ್ಯಾಗಿನಲ್ಲಿ 1,000 ರೂಪಾಯಿ ನೋಟಿತ್ತು. ಅದನ್ನು ಯಾರೋ ತೆಗೆದುಕೊಂಡರೋ ಗೊತ್ತಿಲ್ಲ ಎಂದು ಹೇಳಿದಳು. ಆಗ ಸುಲಕ್ಷಾ ಮೇಡಮ್ ಹೇಳಿದರು, ಮತ್ತೊಮ್ಮೆ ಬ್ಯಾಗ್ ಚೆಕ್ ಮಾಡು, ಅಲ್ಲೇ ಎಲ್ಲೋ ಇರುತ್ತೆ. ನಿನ್ನ ಬ್ಯಾಗ್ನಲ್ಲಿದ್ದ ಹಣ ಯಾರು ತಗೋತಾರೆ? ಮತ್ತು ಸ್ಕೂಲಿಗೆ ಯಾಕೆ ಹಣ ತಗೋಬರ್ತೀಯಾ? ಇದಾದ ಮೇಲೂ ಕಾವ್ಯ ತುಂಬ ದುರಹಂಕಾರದ ಧ್ವನಿಯಲ್ಲಿ ಹೇಳಿದಳು, ನಾನು ಪ್ರತಿದಿನ ಇದಕ್ಕಿಂತ ಹೆಚ್ಚು ಹಣವನ್ನು ತರುತ್ತಿದ್ದೆ. ಲಂಚ್ ಬ್ರೇಕ್ನಲ್ಲಿ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೊರಗಡೆಯಿಂದ ಏನಾದರೂ ತರಿಸಿ ಕೊಡುತ್ತಿದ್ದೆ. ಆದರೆ ನಾನು ಇವತ್ತು ಏನು ತಿನ್ನೋದು? ನನ್ನ ಬಳಿ ಹಣವಿಲ್ಲ. ಅದನ್ನು ಯಾರು ತೆಗೆದರೆಂದು ಗೊತ್ತಾಗ್ತಾ ಇಲ್ಲ. ಸುಲಕ್ಷಾ ಮೇಡಮ್ ಎಲ್ಲ ಮಕ್ಕಳ ಮುಖವನ್ನು ನೋಡಿದರು ಮತ್ತು ಕಾವ್ಯಳ ಬ್ಯಾಗನ್ನು ತಾವೇ ಬಂದು ಚೆಕ್ ಮಾಡಿದರು. ವಾಸ್ತವವಾಗಿ ಅವಳ ಬ್ಯಾಗ್ನಲ್ಲಿ ಹಣವಿರಲಿಲ್ಲ. ಕ್ಲಾಸಿನ ಡೋರನ್ನು ಮುಚ್ಚಲು ಮೇಡಮ್ ಸ್ಟೂಡೆಂಟ್ಗೆ ಹೇಳಿದರು ಮತ್ತು ಕ್ಲಾಸಿನಿಂದ ಯಾರೂ ಹೊರ ಹೋಗುವಂತಿಲ್ಲ ಎಂದರು. ಮೊದಲನೇ ಡೆಸ್ಕ್ನಲ್ಲಿದ್ದ 4 ಜನ ಹುಡುಗಿಯರ ಬ್ಯಾಗನ್ನು ಮೇಡಮ್ ಸ್ವತಃ ತಾವೇ ಚೆಕ್ ಮಾಡಿದರು. ಆದರೆ ಅವರ ಬಳಿ ಹಣವಿರಲಿಲ್ಲ. ಅಷ್ಟಕ್ಕೂ ಹಣ ಕದ್ದವರು ಯಾರು
ಎಲ್ಲ ಹುಡುಗಿಯರು ತಮ್ಮ ತಮ್ಮ ಬ್ಯಾಗನ್ನು ಚೆಕ್ ಮಾಡುತ್ತಿದ್ದರು. ಆಗ ಒಂದು ಮೂಲೆಯಿಂದ ಇಬ್ಬರು ಹುಡುಗಿಯರು ಜಗಳ ಮಾಡುತ್ತಿರುವ ಶಬ್ದ ಬಂದಿತ್ತು. ಮೇಡಮ್ ತಕ್ಷಣ ಅವರ ಕಡೆ ತಿರುಗಿ ನೋಡಿದರು. ಮತ್ತೆ ಒಂದು ಹುಡುಗಿಯ ಚೀಲವನ್ನು ಇನ್ನೊಂದು ಹುಡುಗಿ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಕಾವ್ಯಳ ಮುಖದಲ್ಲಿ ಕೀಟಲೆಯ ನಗುವಿತ್ತು. ವಾಸ್ತವವಾಗಿ ಕಾವ್ಯಳ ಹಣ ಕಳೆದು ಹೋಗಿರಲಿಲ್ಲ. ಈ ನೆಪದಲ್ಲಾದರೂ ಖುಷಿಯ ಬ್ಯಾಗನ್ನು ಚೆಕ್ ಮಾಡಿ ಅದರಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವುದು ಅವಳ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವಳು ಇಷ್ಟೆಲ್ಲ ಅಪಪ್ರಚಾರವನ್ನು ಮಾಡಿದ್ದಳು. ಅವಳ ಚೀಲದಲ್ಲಿ ಮುಟ್ಟಲು ಸಹ ಬಿಡದೇ ಇರುವಂಥದ್ದು ಏನಿದೆ ಎನ್ನುವುದು ಅವಳು ತಿಳಿದುಕೊಳ್ಳಬೇಕಾಗಿತ್ತು. ಸುಲಕ್ಷಾ ಮೇಡಮ್ ಅವರ ಕಡೆಗೆ ನಡೆದರು. ಏನಾಯಿತು? ಯಾಕೆ ನೀವಿಬ್ಬರು ಜಗಳ ಮಾಡ್ತಾ ಇದ್ದೀರಿ? ಆಗ ಒಂದು ಹುಡುಗಿ ಹೇಳಿದಳು, ಮೇಡಮ್ ನೀವೇ ಎಲ್ಲರ ಬ್ಯಾಗನ್ನು ಚೆಕ್ ಮಾಡುವಂತೆ ಹೇಳಿದಿರಿ, ಆದರೆ ಈ ಖುಷಿ ಮಾತ್ರ ಬ್ಯಾಗನ್ನು ಚೆಕ್ ಮಾಡಲು ಬಿಡುತ್ತಿಲ್ಲ. ಆಗ ಮೇಡಮ್ ಖುಷಿಯ ಮುಖವನ್ನು ನೋಡುತ್ತಾ ಕ್ಲಾಸಿನಲ್ಲಿರುವ ಎಲ್ಲ ಬ್ಯಾಗನ್ನು ಚೆಕ್ ಮಾಡಲೇಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳಿದರು. ಮತ್ತು ನಿನ್ನ ಸಮಸ್ಯೆ ಏನು? ನಿನ್ನ ಬ್ಯಾಗನ್ನು ತೆರೆದು ತೋರಿಸು. ಆಗ ಖುಷಿ ಇಲ್ಲ ಎಂದು ತಲೆ ಆಡಿಸಿದಳು ಮತ್ತು ಇಲ್ಲ, ನನ್ನ ಬ್ಯಾಗನ್ನು ಚೆಕ್ ಮಾಡಲು ಬಿಡುವುದಿಲ್ಲ ಎಂದಳು. ಸುಲಕ್ಷಾ ಮೇಡಮ್ ಅವಳ ಮಾತನ್ನು ಕೇಳಿದ ಮರುಕ್ಷಣವೇ, ಹಾಗಾದರೆ ನೀನು ಹಣ ಕದ್ದಿದ್ದೀಯಾ? ನೀನು ಸಿಕ್ಕಿ ಬೀಳಬಾರದೆಂದು ಬ್ಯಾಗ್ ಚೆಕ್ ಮಾಡಲು ಬಿಡುತ್ತಿಲ್ಲ ಅಲ್ವಾ? ಖುಷಿ ತಲೆ ಅಲ್ಲಾಡಿಸುತ್ತಾ ಕಣ್ಣೀರು ಒರೆಸಿಕೊಳ್ಳುತ್ತಾ, ಇಲ್ಲ ಮೇಡಮ್, ನಾನೇನು ಹಣ ಕದ್ದಿಲ್ಲ. ಕಾವ್ಯಳ ಹಣವನ್ನು ನಾನೇಕೆ ಕದಿಯಬೇಕು? ನಾನು ಅವಳ ಡೆಸ್ಕ್ನ ಹತ್ತಿರವೂ ಹೋಗುವುದಿಲ್ಲ. ನಾನು ಅವಳ ಬ್ಯಾಗನ್ನು ಸಹ ಮುಟ್ಟುವುದಿಲ್ಲ. ದಯವಿಟ್ಟು ನನ್ನ ಚೀಲವನ್ನು ಬಿಡಿ. ಅಲ್ಲಿ ಕಾವ್ಯ ಸಹ ನಿಂತಿದ್ದಳು ಮತ್ತು ಹೇಳಿದಳು, ಖಂಡಿತ ಇವಳೇ ಈ ಕೆಲಸವನ್ನು ಮಾಡಿದ್ದಾಳೆಂದು ನನಗೆ ಆಗಲೇ ಅನುಮಾನ ಬಂದಿತ್ತು. ಅವಶ್ಯವಾಗಿ ಇವಳೇ ಇಂಥ ಕೆಟ್ಟ ಕೆಲಸ ಮಾಡಿದ್ದಾಳೆ. ನಮ್ಮ ಅಡಿಯಾಳಾಗಿ ಬೆಳೆದು ಬಂದಿರುವ ಈ ಬಡ ಹುಡುಗಿಗೆ ಒಂದೋ ಈ ಶಾಲೆಯಲ್ಲಿ ಓದುವ ಯೋಗ್ಯತೆ ಇಲ್ಲ, ಮೇಲಾಗಿ ನಮ್ಮಂಥ ಶ್ರೀಮಂತರ ಬ್ಯಾಗಿನಿಂದ ಹಣ ಕದಿಯುತ್ತಾಳೆ. ಕಾವ್ಯಳ ಮಾತು ಕೇಳಿ ಖುಷಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಆದರೆ ಆಕೆ ತನ್ನ ಬ್ಯಾಗನ್ನು ಎದೆಗೆ ತಬ್ಬಿಕೊಂಡು, ನಾನೇನು ಕದ್ದಿಲ್ಲ, ನಿಮಗೆ ಅರ್ಥವಾಗುತ್ತಿಲ್ಲವೇ? ನಾನು ನನ್ನ ಬ್ಯಾಗನ್ನು ಚೆಕ್ ಮಾಡಲು ಬಿಡಲ್ಲ. ಇದನ್ನು ನೋಡುತ್ತಿದ್ದ ಸುಲಕ್ಷಾ ಮೇಡಮ್ ಕಾವ್ಯಳಿಗೆ ಬೈಯುವ ಬದಲು ಖುಷಿಯ ಕೆನ್ನೆಗೊಂದು ಜೋರಾಗಿ ಹೊಡೆದರು. ಕದಿಯುವುದಷ್ಟೇ ಅಲ್ಲ, ನಾಲಿಗೆಯನ್ನು ಉದ್ದ ಮಾಡುತ್ತೀಯಾ? ಈಗ ನಿನ್ನ ಬ್ಯಾಗನ್ನು ತೋರಿಸು, ಇಲ್ಲದಿದ್ದರೆ ನೀನು ನನ್ನಿಂದ ಇನ್ನೂ ಹೊಡೆತ ತಿನ್ನಬೇಕಾಗುತ್ತೆ. ಸುಲಕ್ಷಾ ಮೇಡಮ್ ತುಂಬ ಸಿಟ್ಟಿನಿಂದ ಮಾತನಾಡುತ್ತಿದ್ದರು. ಯಾವುದೇ ಶಿಕ್ಷಕರು ವಿದ್ಯಾರ್ಥಿನಿಯರೊಂದಿಗೆ ಈ ರೀತಿ ವರ್ತಿಸುವುದು ಶೋಭೆ ತರುವಂಥದ್ದಲ್ಲ. ಏನೇ ಆದರೂ ನಾನು ನನ್ನ ಬ್ಯಾಗನ್ನು ತೋರಿಸಲ್ಲ ಎಂದು ಖುಷಿ ಹೇಳುತ್ತಿದ್ದಳು. ಈ ಗದ್ದಲದ ಸದ್ದು ಕ್ಲಾಸ್ ರೂಮಿನ ಆಚೆಯೂ ಕೇಳಿಸುತ್ತಿತ್ತು. ಬಡ ಕುಟುಂಬಕ್ಕೆ ಸೇರಿದ ವಿದ್ಯಾರ್ಥಿ ವೇತನದಿಂದ ಓದುತ್ತಿದ್ದ 5-6 ಮಕ್ಕಳು ಇದೇ ತರಗತಿಯಲ್ಲಿದ್ದರು. ವಿಷಯ ಕೈಮೀರಿ ಹೋಗುವುದನ್ನು ನೋಡಿ ಸುಲಕ್ಷಾ ಮೇಡಮ್ ಖುಷಿಗೆ ಹೊಡೆಯುತ್ತಿರುವುದನ್ನು ನೋಡಿ ಅಲ್ಲಿರುವ ವಿದ್ಯಾರ್ಥಿಯೊಬ್ಬಳು ಎಚ್ಚರಿಕೆಯಿಂದ ಕ್ಲಾಸಿನಿಂದ ಹೊರನಡೆದು ಪ್ರಿನ್ಸಿಪಾಲರಿಗೆ ವಿಷಯವನ್ನು ತಿಳಿಸಿದಳು. ಈ ಸುದ್ದಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತಿಳಿದ ತಕ್ಷಣ ವೈಸ್ ಪ್ರಿನ್ಸಿಪಾಲ್ ರಂಜನಿ ಅಲ್ಲಿಗೆ ಬಂದರು. ರಂಜನಿ ಮೇಡಮ್ ಬಾಗಿಲು ತೆರೆದಾಗ ಎದುರಿಗಿದ್ದ ದೃಶ್ಯ ಕಂಡು ಬೆಚ್ಚಿಬಿದ್ದರು. ಅವರ ಗಟ್ಟಿಯಾದ ಧ್ವನಿಗೆ ಸುಲಕ್ಷಾ ಮೇಡಮ್ ಬೆದರಿ ಹೋದರು. ಅವರು ತುಂಬ ಕಟುವಾದ ಧ್ವನಿಯಲ್ಲಿ ಹೇಳಿದರು, ಇಲ್ಲಿ ಏನಾಗುತ್ತಿದೆ? ರಂಜನಿ ಮೇಡಮ್ ಇಷ್ಟು ಸಿಟ್ಟಿಗೆದ್ದಿದ್ದು ಇಲ್ಲಿಯವರೆಗೂ ಯಾರೂ ನೋಡಿಲ್ಲ. ಆದರೆ ಸುಲಕ್ಷಾ ಮೇಡಮ್ ಏನೋ ಹೇಳಿ ಸಮರ್ಥಿಸಿಕೊಳ್ಳುವಷ್ಟರಲ್ಲಿ ಮೇಡಮ್ ಕೈ ತೋರಿಸಿ ಎಲ್ಲರನ್ನೂ ಸುಮ್ಮನಾಗಿಸಿದರು ಮತ್ತು ಈ ಹುಡುಗಿಯನ್ನು ಆಫೀಸ್ ರೂಮಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ಸುಲಕ್ಷಾ ಮೇಡಮ್ ಖುಷಿ ಮತ್ತು ಕಾವ್ಯಳನ್ನು ಕರೆದುಕೊಂಡು ಪ್ರಿನ್ಸಿಪಲ್ ರೂಮಿಗೆ ಹೋದರು. ಮುಂದೆ ರಂಜನಿ ಮೇಡಮ್ ಕುಳಿತಿದ್ದರು. ಮೊದಲು ಕಾವ್ಯಳನ್ನು ಕರೆಸಿ ಕೇಳಿದಾಗ ಖುಷಿ ತನ್ನ ಬ್ಯಾಗಿನಲ್ಲಿ ಇದ್ದ ಹಣವನ್ನು ಕದ್ದಿದ್ದಾಳೆ ಎಂದು ಅದೇ ಕಟ್ಟು ಕಥೆಯನ್ನು ಹೇಳಿದಳು. ರಂಜನಿ ಮೇಡಮ್ ಮೃದುವಾಗಿ ಮತ್ತು ಪ್ರೀತಿಯಿಂದ ಮಾತನಾಡುವ ಮಹಿಳೆಯಾಗಿದ್ದರು. ಖುಷಿಯೇ ನಿನ್ನ ಹಣವನ್ನು ಕದ್ದಿದ್ದಾಳೆ ಎಂದು ನೀನು ಹೇಗೆ ಹೇಳುತ್ತೀಯಾ? ಇದಕ್ಕೆ ಕಾವ್ಯ ಮತ್ತೆ ಹೇಳಿದಳು. ಅವಳು ಬ್ಯಾಗ್ ಚೆಕ್ ಮಾಡಲು ಬಿಡದಿದ್ದಕ್ಕೆ ಸುಲಕ್ಷಾ ಮೇಡಮ್ ಅವಳಿಗೆ ಕಪಾಳಕ್ಕೆ ಹೊಡೆದಿದ್ದಾರೆ. ಆದರೂ ಸಹ ಅವಳು ತನ್ನ ಬ್ಯಾಗನ್ನು ತೋರಿಸಲು ನಿರಾಕರಿಸುತ್ತಿದ್ದಾಳೆ. ಅಂದರೆ ಇಲ್ಲಿಯವರೆಗೆ ಸ್ಕೂಲಿನಲ್ಲಿ ನಡೆದಿರುವ ಕಳ್ಳತನಗಳನ್ನೆಲ್ಲ ಖುಷಿಯೇ ಮಾಡಿದ್ದಾಳೆ ಎಂದಳು. ಇದನ್ನೆಲ್ಲ ಕೇಳಿದ ರಂಜನಿ ಮೇಡಮ್ ಕಾವ್ಯಳನ್ನು ಅಲ್ಲಿಂದ ಹೊರ ಹೋಗುವಂತೆ ಹೇಳಿದರು. ಕಾವ್ಯ ಅಲ್ಲಿಂದ ಹೊರಟು ಹೋದ್ಲು. ಆದರೆ ಸುಲಕ್ಷಾ ಮೇಡಮ್ ಅಲ್ಲಿಯೇ ಇದ್ದರು. ನಂತರ ಖುಷಿಯನ್ನು ತಮ್ಮ ಹತ್ತಿರ ಕರೆದರು. ಈಗಲೂ ಖುಷಿ ಬ್ಯಾಗನ್ನು ತಬ್ಬಿಕೊಂಡೇ ನಿಂತಿದ್ದಳು. ಅವಳ ಕೂದಲು ಕೆದರಿತ್ತು. ಆಕೆಯ ಕೆನ್ನೆ ಮೇಲೆ ಸುಲಕ್ಷಾ ಮೇಡಮ್ನ ಬೆರಳಚ್ಚು ಇತ್ತು. ಮೊದಲನೇದಾಗಿ ಅವಳು ಬೆಳ್ಳಗಿರುವುದರಿಂದ ಕೆನ್ನೆಯ ಮೇಲಿನ ಬೆರಳಚ್ಚುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಖುಷಿಯ ಕೆನ್ನೆ ಮೇಲಿನ ಗುರುತನ್ನು ನೋಡಿ ರಂಜನಿ ಮೇಡಮ್ ಸುಲಕ್ಷಾ ಮೇಡಮ್ರನ್ನು ತುಂಬ ಸಿಟ್ಟಿನಿಂದ ನೋಡಿದರು ಮತ್ತು ಅವರನ್ನು ತಮ್ಮ ಮುಂದಿರುವ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಹೇಳಿದರು ಮತ್ತು ಖುಷಿಯನ್ನು ತಮ್ಮ ಹತ್ತಿರ ಕುಳಿತುಕೊಳ್ಳುವಂತೆ ಹೇಳಿದರು. ಖುಷಿ ಹೆದರಿ ಮುಂದೆ ಕುಳಿತಳು ಮತ್ತು ಖುಷಿಯನ್ನು ಕೇಳಿದರು, ಏನು ವಿಷಯ ಹೇಳು? ಈ ಬಗ್ಗೆ ಖುಷಿ ಅಳಲು ತೋಡಿಕೊಂಡಳು ಮತ್ತು ಅಳುತ್ತಲೇ, ಕಾವ್ಯ ತನ್ನನ್ನು ಕ್ಲಾಸ್ ರೂಮಿನಲ್ಲಿ ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾಳೆ. ನನ್ನನ್ನು ಬಡವಳೆಂದು ನಿಂದಿಸುತ್ತಾಳೆ ಮತ್ತು ಅವಳು ತನ್ನ ಸ್ನೇಹಿತರೊಂದಿಗೆ ಸೇರಿ ನಮ್ಮೆಲ್ಲ ಬಡ ಹುಡುಗಿಯರನ್ನು ಗೇಲಿ ಮಾಡುತ್ತಾಳೆ. ಬೆಳಿಗ್ಗಿನಿಂದಲೂ ನನ್ನ ಬ್ಯಾಗನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ನಾನು ನನ್ನ ಬ್ಯಾಗನ್ನು ಕೊಡಲು ನಿರಾಕರಿಸಿದಾಗ ಅವಳು ನನ್ನ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿದಳು. ಇದನ್ನೆಲ್ಲ ಕೇಳಿದ ರಂಜನಿ ಮೇಡಮ್ ಖುಷಿಗೆ ಹೇಳಿದರು, ನಾನು ಕಾವ್ಯಳೊಂದಿಗೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡುತ್ತೇನೆ.
ಆದರೆ ನೀನು ನಿನ್ನ ಬ್ಯಾಗನ್ನು ಚೆಕ್ ಮಾಡಲು ಕೊಡು ಎಂದು ಹೇಳಿದರು. ಇಡೀ ಕ್ಲಾಸಿನಲ್ಲಿ ಎಲ್ಲರ ಬ್ಯಾಗನ್ನು ಚೆಕ್ ಮಾಡಲಾಯಿತು. ನೀನು ಮಾತ್ರ ಯಾಕೆ ಬ್ಯಾಗ್ ಚೆಕ್ ಮಾಡಲು ಬಿಡುತ್ತಿಲ್ಲ? ನೀನು ಬ್ಯಾಗ್ ಚೆಕ್ ಮಾಡಲು ಕೊಟ್ಟಿದ್ದರೆ ನಿನ್ನ ಮೇಲೆ ಯಾರಿಗೂ ಅನುಮಾನ ಬರುತ್ತಿರಲಿಲ್ಲ. ನೀನು ಬ್ಯಾಗ್ ಚೆಕ್ ಮಾಡಲು ಕೊಡದಿದ್ದಾಗ ಎಲ್ಲರೂ ನೀನೇ ಕದ್ದಿರಬಹುದು ಎಂದುಕೊಂಡರು. ಖುಷಿ ರಂಜನಿ ಮೇಡಮ್ನ ಮಾತು ಕೇಳಿ ತಲೆ ತಗ್ಗಿಸಿದಳು. ರಂಜನಿ ಮೇಡಮ್ ಎದ್ದು ಬಂದು ತುಂಬ ಪ್ರೀತಿಯಿಂದ ಬ್ಯಾಗ್ ತೋರಿಸುವಂತೆ ಕೇಳಿದರು. ಮೊದಲು ಖುಷಿ ಇಲ್ಲ ಎಂದು ತಲೆ ಆಡಿಸಿದಳು. ನಂತರ ನೀವು ಯಾರಿಗಾದರೂ ಹೇಳ್ತೀರಾ ಎಂದು ಕೇಳಿದಳು. ರಂಜನಿ ಮೇಡಮ್ ತುಂಬ ಪ್ರೀತಿಯಿಂದ ಖುಷಿಯ ತಲೆ ಮೇಲೆ ಕೈಯಿಟ್ಟು, ಇಲ್ಲ, ನಾನು ಯಾರಿಗೂ ಹೇಳುವುದಿಲ್ಲ. ಈ ಬ್ಯಾಗ್ನಲ್ಲಿ ಏನಿದೆ ಎಂದು ನನಗೆ ತೋರಿಸು ಎಂದರು. ರಂಜನಿ ಮೇಡಮ್ನ ಕೋರಿಕೆಯ ಮೇರೆಗೆ ಖುಷಿ ನಾಚಿಕೆಯಿಂದ ಸುಲಕ್ಷಾ ಮೇಡಮ್ರನ್ನು ಒಮ್ಮೆ ನೋಡಿದಳು ಮತ್ತು ಬ್ಯಾಗನ್ನು ರಂಜನಿ ಮೇಡಮ್ಗೆ ಕೊಟ್ಟಳು. ತಕ್ಷಣ ರಂಜನಿ ಮೇಡಮ್ ಅವಳ ಬ್ಯಾಗನ್ನು ಓಪನ್ ಮಾಡಿದರು. ಅವಳ ಬ್ಯಾಗನ್ನು ನೋಡಿ ಆಶ್ಚರ್ಯದಿಂದ ರಂಜನಿ ಮೇಡಮ್ನ ಕಣ್ಣುಗಳು ಅರಳಿದವು. ಮರುಕ್ಷಣವೇ ಅವರ ಕಣ್ಣುಗಳಿಂದ ಕಣ್ಣೀರು ಜಾರಿತ್ತು. ಬ್ಯಾಗನ್ನು ತಮ್ಮ ಬಳಿಯೇ ಇಟ್ಟುಕೊಂಡು ಖುಷಿಯನ್ನು ಒಪ್ಪಿಕೊಂಡರು. ಸುಲಕ್ಷಾ ಮೇಡಮ್ ಈ ದೃಶ್ಯವನ್ನು ನೋಡಿ ಗಾಬರಿಯಿಂದ ಎದ್ದು ನಿಂತರು. ಅಷ್ಟಕ್ಕೂ ಖುಷಿಯ ಬ್ಯಾಗಿನಲ್ಲಿ ಏನಿತ್ತು? ರಂಜನಿ ಮೇಡಮ್ ಖುಷಿಯ ಬ್ಯಾಗ್ ತೆರೆದಾಗ ಬ್ಯಾಗಿನ ಒಂದು ಬದಿಯಲ್ಲಿ ರೊಟ್ಟಿಯ ಚೂರುಗಳಿದ್ದವು. ಇದರೊಂದಿಗೆ ಅರ್ಧ ತಿಂದು ಬಿಸಾಡಿದ ಪಾವುಗಳು ಇದ್ದವು. ಇದಲ್ಲದೆ ಅರ್ಧ ತಿಂದು ಬಿಟ್ಟ ಬರ್ಗರ್, ಪ್ಯಾಕೆಟ್ನಲ್ಲಿ ಸ್ವಲ್ಪ ಅನ್ನ, ಸ್ವಲ್ಪ ಸಾಂಬಾರಿತ್ತು. ಇದನ್ನೆಲ್ಲ ನೋಡಿದ ರಂಜನಿ ಮೇಡಮ್ಗೆ ಎಲ್ಲವೂ ಅರ್ಥವಾಗಿತ್ತು. ಇದನ್ನೆಲ್ಲ ನೋಡಿ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಲಾಗದೆ ಅವರು ಖುಷಿಯನ್ನು ತಬ್ಬಿಕೊಂಡರು ಮತ್ತು ಖುಷಿಯನ್ನು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡು ಕೇಳಿದರು, ಇದೆಲ್ಲ ಏನು? ನನಗೆ ನಿನ್ನ ಪೂರ್ತಿ ಕತೆ ಹೇಳು ಎಂದರು. ಇದನ್ನೆಲ್ಲ ನೋಡಿದ ಸುಲಕ್ಷಾ ಮೇಡಮ್ಗೆ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಎದ್ದು ಬಂದು ಬ್ಯಾಗನ್ನು ನೋಡಿದರು. ಬ್ಯಾಗ್ನಲ್ಲಿ ಇದ್ದ ವಸ್ತುಗಳನ್ನು ನೋಡಿ ಅವರು ಬೆಚ್ಚಿಬಿದ್ದರು. ಆ ಚೀಲದಲ್ಲಿ ಹಣವಿರಲಿಲ್ಲ, ಬದಲಿಗೆ ತಿಂಡಿ ತಿನಿಸುಗಳಿದ್ದವು. ಸುಲಕ್ಷಾ ಮೇಡಮ್ಗೆ ಏನೂ ಅರ್ಥವಾಗಲಿಲ್ಲ. ಅವರು ಆಶ್ಚರ್ಯದಿಂದ ಖುಷಿಯ ಮುಖವನ್ನೇ ನೋಡುತ್ತಿದ್ದರು. ಆಗ ರಂಜನಿ ಮೇಡಮ್, ಮಗ ಇದೆಲ್ಲ ಏನು? ಇದನ್ನೆಲ್ಲ ಎಲ್ಲರಿಂದ ಮುಚ್ಚಿಟ್ಟಿದ್ದೀಯಾ? ಅವರ ಮಾತನ್ನು ಕೇಳಿ ಖುಷಿ ಅಳತೊಡಗಿದಳು. ಮೇಡಮ್, ನಾನು ತಮಾಷೆ ಮಾಡಲು ಬಯಸುವುದಿಲ್ಲ. ನನ್ನ ಕ್ಲಾಸಿನ ಮಕ್ಕಳು ನನ್ನನ್ನು ತುಂಬ ಕೀಟಲೆ ಮಾಡುತ್ತಾರೆ. ನನ್ನ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳನ್ನೆಲ್ಲ ಹೇಳುತ್ತಾರೆ. ನಾನು ಅವರ ಮುಂದೆ ನನ್ನ ಬ್ಯಾಗ್ ತೆರೆದರೆ, ನನ್ನ ಬ್ಯಾಗಿನಲ್ಲಿದ್ದ ಇಂಥ ವಸ್ತುಗಳನ್ನು ನೋಡಿದರೆ ನಾನು ಕ್ಲಾಸಿನಲ್ಲಿ ಇರಲು ತುಂಬ ಕಷ್ಟವಾಗುತ್ತೆ. ನನಗೆ ತಂದೆ ಇಲ್ಲ, ಅವರು ಆಕ್ಸಿಡೆಂಟ್ನಲ್ಲಿ ತೀರಿ ಹೋದರು. ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಅವರು ಗಳಿಸುತ್ತಿದ್ದ ಸ್ವಲ್ಪ ಹಣದಲ್ಲಿ ಮನೆಯ ಖರ್ಚನ್ನು ನಿಭಾಯಿಸುತ್ತಿದ್ದರು. ಅಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಔಷಧಿ ತೆಗೆದುಕೊಳ್ಳದಿದ್ದರೆ ಅವರ ಆರೋಗ್ಯ ಸುಧಾರಿಸುತ್ತಿರಲಿಲ್ಲ. ಯಾವುದೇ ಭಾರವನ್ನು ಎತ್ತಬಾರದೆಂದು ಡಾಕ್ಟರ್ ಹೇಳಿದ್ದರು. ಅಮ್ಮ ಮನೆಗೆಲಸಕ್ಕೆ ಹೋಗುತ್ತಿದ್ದರು. ಇದರಿಂದ ಅವರ ಆರೋಗ್ಯವು ಹದಗೆಡಲು ಪ್ರಾರಂಭವಾಯಿತು. ಅವಳು ತನ್ನ ಕೈಲಾದ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಳು. ಕೆಲಸವಿಲ್ಲದಿದ್ದರೆ ಮನೆಗೆ ಹಿಂತಿರುಗುತ್ತಿದ್ದಳು. ಏಕೆಂದರೆ ಅವಳು ಭಾರವಾದ ಯಾವ ವಸ್ತುವನ್ನು ಎತ್ತುವಂತಿರಲಿಲ್ಲ. ಈಗ ಅವರ ಔಷಧಿಗಳು ಖಾಲಿಯಾಗಿವೆ. ನನಗೆ 2 ಜನ ತಂಗಿಯಂದಿರು ಮತ್ತು 2 ಜನ ತಮ್ಮಂದಿರು ಇದ್ದಾರೆ. ಅವರು ಇನ್ನೂ ಚಿಕ್ಕವರು. ಅವರಿಂದ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ. ಎಲ್ಲರೂ ಹಸಿದಿರುವುದನ್ನು ನಾನು ನೋಡಲಾರೆ. ನಮ್ಮ ಮನೆಯಲ್ಲಿ ಅಡುಗೆ ಮಾಡಲು ಏನೂ ಇಲ್ಲದೆ ಇದ್ದ ದಿನ ಹಳಸಿದ ತಿಂಡಿ, ರೊಟ್ಟಿ ಯಾವುದಾದರೂ ಇದ್ದರೆ ಅಮ್ಮ ನನ್ನ ತಂಗಿ ತಮ್ಮಂದಿರಿಗೆ ಅದನ್ನೇ ತಿನ್ನಿಸುತ್ತಿದ್ದಳು. ನಾನು ಸ್ಕಾಲರ್ಶಿಪ್ ಮೇಲೆ ಇಲ್ಲಿ ಓದುತ್ತಿದ್ದೇನೆ. ನಾನು ದೊಡ್ಡವಳಾದ ಮೇಲೆ ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತು ನನ್ನ ತಂಗಿ ಮತ್ತು ತಮ್ಮಂದಿರ ಹೊಟ್ಟೆ ತುಂಬಿಸುವಷ್ಟು ಹಣವನ್ನು ಸಂಪಾದಿಸಬೇಕು ಎನ್ನುವುದು ನನ್ನ ಕನಸು. ಅವರು ಯಾರ ಮುಂದೆಯೂ ಕೈ ಚಾಚಬಾರದು. 2 ದಿನಗಳಿಂದ ಹಸಿವಿನಿಂದ ಇದ್ದೇನೆ. ನೀರು ಕುಡಿದು ಬದುಕುತ್ತಿದ್ದೇನೆ. ಈಗ ನೆರೆಹೊರೆಯವರು ಕೂಡ ನಮಗೆ ಸಹಾಯ ಮಾಡಲು ಸಿದ್ಧರಿಲ್ಲ. ನಮ್ಮ ಪರಿಸ್ಥಿತಿಯ ಬಗ್ಗೆ ನಿಮಗೆ ಗೊತ್ತಿದೆ. ನಾವು ನಿಮಗೆ ಹೇಗೆ ಸಹಾಯ ಮಾಡುವುದು? ನಾವು ಹೀಗೆ ನಿಮಗೆ ಸಹಾಯ ಮಾಡುತ್ತಿದ್ದರೆ ನಮ್ಮ ಖರ್ಚನ್ನು ನಾವು ಹೇಗೆ ನೋಡಿಕೊಳ್ಳುವುದು ಎನ್ನುತ್ತಾರೆ. ಹೀಗೆ ನಾವು ಜನರ ಹತ್ತಿರ ಕೇಳುವುದನ್ನೇ ನಿಲ್ಲಿಸಿಬಿಟ್ಟೆವು. ನಾನು ಹಸಿವಿನಿಂದ ನರಳುತ್ತಿದ್ದೆ. ಒಂದು ದಿನ ನಾನು ಶಾಲೆಗೆ ಬರುತ್ತಿದ್ದಾಗ ದಾರಿಯಲ್ಲಿದ್ದ ಒಂದು ಹೋಟೆಲ್ನ ಕಡೆಗೆ ನನ್ನ ಗಮನ ಹೋಯಿತು. ಆ ವ್ಯಕ್ತಿಯಲ್ಲಿ ಪಾವ್ ಭಾಜಿ ಮತ್ತು ಕೆಲವು ತಿಂಡಿಗಳನ್ನು ಮಾರುತ್ತಿದ್ದ. ಅವನು ಪಾವ್ ಭಾಜಿ ಮಾರುತ್ತಿರುವುದನ್ನು ನೋಡಿ ನಾನು ಅಂಗಡಿಯ ಹತ್ತಿರ ಹೋದೆ. ಅಂಗಡಿಯ ಮಾಲೀಕ ಒಂದು ಬದಿಯಲ್ಲಿ ಹಾಳಾದ ತರಕಾರಿ ಮತ್ತು ಜನರು ತಿಂದು ಬಿಟ್ಟ ಪಾವನ್ನು ಎಸೆಯುತ್ತಿರುವುದನ್ನು ನಾನು ನೋಡಿದೆ. ಬಹುಶಃ ಅವರು ನಾಯಿ ತಿನ್ನಲಿ ಎಂದು ಎಸೆಯುತ್ತಿರಬಹುದು. ಆದರೆ ಅಲ್ಲಿ ಬಿಸಾಡುತ್ತಿರುವ ತಿಂಡಿಯನ್ನು ನೋಡಿ ನನ್ನ ಬಾಯಲ್ಲಿ ನೀರೂರಿತು. ಅವನು ಕಸದ ಬುಟ್ಟಿಗೆ ಎಸೆಯಲು ಹೋಗಿದ್ದ. ತಿಂಡಿಯನ್ನು ನೋಡಿ ನಾನು ನಿಧಾನವಾಗಿ ಅವನ ಹತ್ತಿರ ಹೋಗಿ ಕೇಳಿದೆ, ನಾನು ಇದನ್ನು ತೆಗೆದುಕೊಳ್ಳಬಹುದೇ ಎಂದು. ಆಗ ಅವನು ಆಶ್ಚರ್ಯದಿಂದ ನನ್ನನ್ನು ಕೇಳಿದ, ಇದೆಲ್ಲವೂ ಜನರು ತಿಂದು ಬಿಟ್ಟಿದ್ದು, ಇದನ್ನು ತೆಗೆದುಕೊಂಡು ಹೋಗಿ ಏನು ಮಾಡುತ್ತೀಯಾ ಎಂದ. ಆಗ ನಾನು ಅವನಿಗೆ ಹೇಳಿದೆ, ತಿಂದು ಬಿಟ್ಟಿದ್ದನ್ನೇ ನನಗೆ ಕೊಡಿ, ತಿಂಡಿ ಖರೀದಿಸಲು ನನ್ನ ಬಳಿ ಹಣವಿಲ್ಲ. ಆಗ ಅವನು ಸರಿ ಸರಿ ಎಂದು ಹೇಳುತ್ತಾ ಆ ತಿಂಡಿಯನ್ನು ನನ್ನ ಕೈಗಿಟ್ಟನು. ನನಗೆ ತುಂಬ ಸಂತೋಷವಾಯಿತು. ನಾನು ತಿಂಡಿಯನ್ನು ತೆಗೆದುಕೊಂಡು ಪಕ್ಕಕ್ಕೆ ಕುಳಿತೆ. ನನಗೆ ತುಂಬ ಹಸಿವಾಗಿತ್ತು. ಮೊದಲು ಈ ತಿಂಡಿಯನ್ನು ನಾನು ತಿಂದು ಉಳಿದ ತಿಂಡಿಯನ್ನು ಮನೆಗೆ ಹೋಗಿ ಅಮ್ಮ ತಮ್ಮ ತಂಗಿಯರಿಗೆ ಕೊಟ್ಟರಾಯಿತು ಎಂದು ಬ್ಯಾಗಿನಲ್ಲಿ ಹಾಕಿಕೊಂಡೆ. ಹೀಗೆ ಇದು ನನ್ನ ದಿನನಿತ್ಯದ ಕೆಲಸವಾಗಿತ್ತು. ನಾನು ಪ್ರತಿದಿನ ಅಲ್ಲಿಗೆ ಹೋಗುತ್ತಿದ್ದೆ.
ಮತ್ತು ತಿಂದುಬಿಟ್ಟ ತಿಂಡಿಯನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಿದ್ದೆ. ಈಗ ಅವನು ತಿಂಡಿಯನ್ನು ಡಸ್ಟ್ಬಿನ್ನಿಗೆ ಹಾಕುವುದಿಲ್ಲ, ಬದಲಿಗೆ ಅದನ್ನು ಸುರಕ್ಷಿತವಾಗಿಟ್ಟಿರುತ್ತಾನೆ. ನಾನು ಅಲ್ಲಿಂದ ಹಾದು ಹೋಗುವಾಗ ನನ್ನನ್ನು ಕರೆದು ಆ ತಿಂಡಿಯನ್ನು ನನಗೆ ಕೊಡುತ್ತಾನೆ. ನಾನು ತಿಂಡಿಯನ್ನು ಹೋಟೆಲ್ನಿಂದ ತರುತ್ತೇನೆ ಎಂದು ಅಮ್ಮ, ನನ್ನ ತಂಗಿ, ತಮ್ಮಂದಿರಿಗೆ ಗೊತ್ತಿದೆ. ಇದು ಜನರ ಎಂಜಲಾಗಿದ್ದರೂ ಈ ಆಹಾರವು ನಮಗೆ ತುಂಬ ಅಮೂಲ್ಯವಾದದ್ದು. ನಾವು ದೇವರಿಗೆ ಕೃತಜ್ಞರಾಗಿ ಬದುಕುತ್ತಿದ್ದೇವೆ. ಆದಷ್ಟು ಬೇಗ ನನ್ನ ಓದನ್ನು ಮುಗಿಸಿ ಒಳ್ಳೆಯ ಕಡೆ ಕೆಲಸವನ್ನು ಹುಡುಕುತ್ತೇನೆ. ಇದರಿಂದ ನನ್ನ ಮನೆಯ ಪರಿಸ್ಥಿತಿ ಸುಧಾರಿಸಬಹುದು. ಇದನ್ನೆಲ್ಲ ಕೇಳುತ್ತಿದ್ದ ಸುಲಕ್ಷಾ ಮೇಡಮ್ಗೂ ಕಣ್ಣಲ್ಲಿ ನೀರು ಬಂತು ಮತ್ತು ಈ ಮುಗ್ಧ ಹುಡುಗಿಯ ಮೇಲೆ ಕೈ ಎತ್ತಿದ್ದಕ್ಕೆ ಅವರಿಗೆ ತುಂಬ ಮುಜುಗರವಾಯಿತು. ಏನೇ ಆಗಿರಬಹುದು, ಆದರೂ ಈ ಮುಗ್ಧ ಹುಡುಗಿಯನ್ನು ಈ ರೀತಿ ಥಳಿಸಬಾರದಿತ್ತು. ರಂಜನಿ ಮೇಡಮ್ ಮುಗುಳ್ನಗುತ್ತಾ ಖುಷಿಯನ್ನು ಹುರಿದುಂಬಿಸಿದರು. 100ರಷ್ಟು ಮಕ್ಕಳಲ್ಲಿ ಕೇವಲ 5ರಷ್ಟು ಮಕ್ಕಳು ಮಾತ್ರ ಓದಲು ತುಂಬ ಕಷ್ಟಪಡುತ್ತಾರೆ. ದೇವರ ಆಶೀರ್ವಾದ ನಿನ್ನ ಮೇಲೆ ಇರಲಿ. ಆ ದೇವರು ಒಂದಲ್ಲ ಒಂದು ದಿನ ನಿನಗೆ ಯಶಸ್ವಿಯ ಮೆಟ್ಟಿಲನ್ನು ಏರಿಸುತ್ತಾನೆ. ನಾನು ನಿನಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡುತ್ತೇನೆ ಎಂದು ಹೇಳಿ ರಂಜನಿ ಮೇಡಮ್ ಖುಷಿಯನ್ನು ಕ್ಲಾಸ್ ರೂಮಿಗೆ ಕಳುಹಿಸಿದರು. ರಂಜನಿ ಮೇಡಮ್ ಮತ್ತು ಸುಲಕ್ಷಾ ಮೇಡಮ್ ಖುಷಿ ಮತ್ತು ಅವಳ ತಾಯಿಯ ಬಗ್ಗೆ ತುಂಬ ಯೋಚಿಸುತ್ತಿದ್ದರು. ಅವರ ಮನೆಯ ಖರ್ಚುಗಳನ್ನು ನಿಭಾಯಿಸುವುದು ಅವರಿಗೆ ತುಂಬ ಕಷ್ಟಕರವಾಗಿತ್ತು. ಅವರು ಏನನ್ನೋ ಯೋಚಿಸಿ ಖುಷಿಯ ತಾಯಿಯನ್ನು ಶಾಲೆಗೆ ಕರೆಸಿದರು. ಅವಳು ಸ್ವಲ್ಪ ಮಟ್ಟಿಗೆ ವಿದ್ಯಾವಂತಳಾಗಿದ್ದಳು. ಅದಕ್ಕಾಗಿ ಅವಳಿಗೆ ಶಾಲೆಯಲ್ಲಿ ಒಂದು ಕೆಲಸವನ್ನು ನೀಡಲಾಯಿತು. ಶಾಲೆ ಆರಂಭವಾದ ತಕ್ಷಣ ಎಲ್ಲ ಕ್ಲಾಸ್ಗಳಿಗೂ ಹೋಗಿ ಮಕ್ಕಳ ಹಾಜರಾತಿ ಹಾಕುವುದಾಗಿ, ಯಾವ ಟೀಚರ್ ರಜೆಯಲ್ಲಿದ್ದರೂ ಪ್ರಿನ್ಸಿಪಾಲ್ ಬಳಿ ಬಂದು ಹೇಳುವುದಾಗಿ, ಹೀಗೆ ಶಾಲೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಅವಳಿಗೆ ವಹಿಸಲಾಯಿತು. ಇದರಿಂದ ಅವಳು ತನ್ನ ಆರೋಗ್ಯವನ್ನು ನೋಡಿಕೊಳ್ಳಬಹುದು ಮತ್ತು ಮರ್ಯಾದೆ ಜೀವನವನ್ನು ನಡೆಸುವಷ್ಟು ಹಣವನ್ನು ಗಳಿಸಬಹುದಾಗಿತ್ತು. ಕಾವ್ಯ ಮತ್ತು ಅವಳಂಥ ಶ್ರೀಮಂತ ಮಕ್ಕಳು ಖುಷಿಯಂಥ ಬಡ ಮಕ್ಕಳಿಗೆ ಗೇಲಿ ಮಾಡಿ ತೊಂದರೆ ನೀಡುವುದರ ಕುರಿತಾಗಿ ಪ್ರಿನ್ಸಿಪಲ್ ಮೇಡಮ್ ಶಾಲೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಏರ್ಪಡಿಸಿದರು. ಆ ಫಂಕ್ಷನಲ್ಲಿ ಖುಷಿಯಂಥ ಮಕ್ಕಳು ಅವರ ಪಾಲಕರನ್ನು ಹೀರೋಗಳೆಂದು ಬಿಂಬಿಸಲಾಯಿತು. ಅವರು ತಮ್ಮ ಕಡು ಬಡತನದಲ್ಲಿಯೂ ತಮ್ಮ ಮಕ್ಕಳಿಗೆ ಕಲಿಸುವ ಪಣ ತೊಟ್ಟಿದ್ದರು. ಮಕ್ಕಳು ಸಹ ಕಲಿಯಲು ಪಣ ತೊಟ್ಟಿದ್ದರು. ಎಲ್ಲರಿಗೂ ಆ ಫಂಕ್ಷನ್ನಲ್ಲಿ ಉಡುಗೊರೆ ನೀಡಲಾಯಿತು. ರಂಜನಿ ಮೇಡಮ್, ಮಕ್ಕಳು ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ, ನಮ್ಮ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ. ನಾವು ಮಕ್ಕಳನ್ನು ಯಾವ ರೀತಿ ತುಲನೆ ಮಾಡುತ್ತೇವೆ ಎಂದರೆ ವಿದ್ಯಾಭ್ಯಾಸದ ಬಗೆಗಿನ ಅವರ ಆಸಕ್ತಿಯೇ ಹೊರತು ಅವರು ಮಾಡುವ ತಪ್ಪುಗಳಲ್ಲ ಎಂದಿದ್ದರು. ಕ್ರಮೇಣ ಮಕ್ಕಳ ನಡವಳಿಕೆಯು ಖುಷಿಗೆ ಸಂಬಂಧಿಸಿದಂತೆ ಸ್ವಲ್ಪ ಸುಧಾರಿಸಿತು. ಆದರೂ ಅವರು ತಮ್ಮ ಬುದ್ಧಿಯನ್ನು ಪೂರ್ತಿಯಾಗಿ ಬಿಡಲಿಲ್ಲ. ನಿಧಾನವಾಗಿ ಸಮಯವು ಕಳೆಯಲಾರಂಭಿಸಿತು. ಖುಷಿ ಡಾಕ್ಟರ್ ಆಗುವ ಸಮಯ ಬಂದಿತ್ತು. ತಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಲ್ಲದೆ ತನ್ನ ತಂಗಿ ತಮ್ಮಂದಿರಿಗೂ ಶಿಕ್ಷಣವನ್ನು ನೀಡಿದಳು. ಇಂದು ಅವಳು ತಾನು ಕಳೆದ ಜೀವನದ ಬಗ್ಗೆ ಹೆಮ್ಮೆಯಿಂದ ಹೇಳಿದಳು. ವಾಸ್ತವವಾಗಿ ಇಂದು ಅವಳು ಸಮಾರಂಭಕ್ಕೆ ಹಸಿದಾಗ ಊಟ ನೀಡಿದ ಹೋಟೆಲ್ ಮಾಲೀಕನನ್ನು ಸಹ ಕರೆದಿದ್ದಳು. ಅವರು ಇಲ್ಲದೆ ಹೋಗಿದ್ದರೆ ಖುಷಿ ಇಂದು ಇಲ್ಲಿ ಇರುತ್ತಿರಲಿಲ್ಲ. ಖುಷಿಯನ್ನು ಬೆಂಬಲಿಸಿದ ಎಲ್ಲರನ್ನೂ ಕರೆದು ಅವಳು ಎಲ್ಲರಿಗೂ ಧನ್ಯವಾದ ಹೇಳಿದಳು. ನಾವು ಇದನ್ನು ಮಾಡಲು ಸಾಧ್ಯವಿಲ್ಲ ಎನ್ನುವ ವಿದ್ಯಾರ್ಥಿಗಳಿಗೆ ಅವಳು ನಿಜವಾಗ್ಲೂ ಉದಾಹರಣೆಯಾಗಿದ್ದಳು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.